ಆಕಸ್ಮಿಕ ನಿಮ್ಮ ಮಗಳಿಗೆ ಸರಿಯಾಗಿ ವಿದ್ಯೆ ಬುದ್ಧಿ ಕಲಿಸಿ ಸರಿಯಾಗಿ ಅನುರೂಪನಾಗಿರತಕ್ಕಂಥ ವರನಿಗೆ ಕೊಟ್ಟು ನೀವು ಮದುವೆ ಮಾಡಲಿಲ್ಲ, ಅವಳು ನಿಮ್ಮ ಮನೆಯಿಂದ ನಿಮ್ಮ ಒಂದು ನೋವನ್ನು, ನಿಮ್ಮ ಒಂದು ದುಃಖನ, ನಿಮ್ಮ ಜಗಳವನ್ನು, ಮನೆಯಲ್ಲಿ ಅಪ್ಪ ಅಮ್ಮ ಆಡೋ ಜಗಳ ನೋಡಿ ನೋಡಿ ಬೇಸತ್ತ ಅವಳು ಯಾವ ಜೊತೆ ಹೊರಟೋದ್ಲು ಅಂತಂದ್ರೆ ನೀನು ಯೋಗ್ಯನಾಗಿರ್ತಕ್ಕ ತಂದೆ ಅಲ್ಲ, ನೀನು ಯೋಗ್ಯನಾಗಿರ್ತಕ್ಕ ತಾಯಿ ಅಲ್ಲ. ಅದಕ್ಕಾಗಿ ನಿನಗೆ ನೀರು ಕೊಡ್ಲಿಕ್ಕೆ ಬರಲ್ಲ. ಇಲ್ಲಿ ನಿನ್ನ ಆತ್ಮಕ್ಕೆ ಏನು ಮಾಡೋದಂತಂದ್ರೆ ಏನು ಕೊಡ್ತೀವಿ ಗೊತ್ತಾ? ಅದು ರೋಹಿಣಿ ನಕ್ಷತ್ರದಲ್ಲಿ ಚಂದ್ರನಿದ್ದಾಗ ಧರ್ಮರಾಯನ ಮದುವೆ ಆದದ್ದು ರೀ. ನೀವೇನಾದ್ರೂ ಮಕ್ಕಳಿಗೆ ಲಗ್ನ ಇಡಬೇಕಂದ್ರೆ ರೋಹಿಣಿ ನಕ್ಷತ್ರದಲ್ಲಿ ಚಂದ್ರ ಇರ್ಬೇಕಂತ ಇದು ನೋಡೋಣ. ಅವರ ಜೀವಮಾನದಲ್ಲಿ ಅವ್ರ ತೊಂದರೆ ಬರಲ್ಲ. ಬಹುಶಃ ನಮಗೆ ಆಗ್ತಾ ಇಲ್ಲ. ಬೇಕಾದಷ್ಟು ದುಃಖಗಳು, ಬೇಕಾದಷ್ಟು ಸಾಲ. ಗುರುಗಳೇ, ನಾವು ಬಂಗಾರ ತೆಗೆದುಕೊಳ್ಳೋ ಮಾತೇ ಇಲ್ಲ. ಏನೋ ದೇವರು ಅಷ್ಟು ಕೊಟ್ಟಿದ್ದಾನೆ, ನೆಮ್ಮದಿ ಮಾತ್ರ ಮನೆಯಲ್ಲಿ ಇಲ್ಲ. ಗಂಡ ಹೆಂಡತಿ ಪಡ್ಕೊಂಡು ಒದ್ದಾಟ ಮಾಡ್ತಾ ಇದ್ವಿ. ಏನೇನಾಗುತ್ತೆ ಗೊತ್ತಿಲ್ಲ. ಕೋರ್ಟು ಕಚೇರಿ ತನಕ ನಮ್ಮದು ತಲುಪಿಬಿಟ್ಟಿದೆ, ನಮ್ಮ ವಿಷಯ ತಲುಪಿಬಿಟ್ಟಿದೆ ಅಂತಂದರೆ ಈ ದಿವಸ ಮಾಡತಕ್ಕಂತಹದ್ದು ಬೆಳಗ್ಗಿಂದ ಸಂಜೆ ತನಕ ಉಪವಾಸವಿದ್ದು ಸಾಯಂಕಾಲದ ಆ ಪ್ರದೋಷದ ಪೂಜೆಯಲ್ಲಿ ಭಗವನ್ ನಿಯಾಮಕನಾಗಿರತಕ್ಕಂಥ ಮಹಾವಿಷ್ಣುವನ್ನೋ ಶಿವನನ್ನೋ ನೀವು ಆರಾಧನೆ ಮಾಡಿದ ನಂತರ ರಾತ್ರಿ ಭುಜಿಸ್ತೀನಿ ಅಂತಂದ್ರೆ ನಕ್ತವ್ರಲ್ಲ. ಎಷ್ಟು ಜನ್ಮಗಳಲ್ಲಿ ನೀವು ಮಾಡಿದ ಪಾಪ ಅಟೆಲ್ಲ ತೊಳೆದಾಗ್ತಾನೆ ಭಗವಂತ. ನಿಮ್ಮ ಹಿರಿಯರದೆಲ್ಲ ಇತ್ತಲ್ಲ ಅವೆಲ್ಲವೂ ಕೂಡ ತೊಳೆದು ಬಿಡುತ್ತಾನಂತೆ ರೀ. ಈ ಒಂದು ಅಕ್ಷಯ ತೃತೀಯದಂದು ಬಂಗಾರ ತೆಗೆದುಕೊಳ್ಳಿ ಅಂತ ಯಾವ ಶಾಸ್ತ್ರದ ಯಾವ ಶ್ಲೋಕದಲ್ಲೂ ಹೇಳಿ. ಅಂತಹದ್ದು ಒಬ್ಬ ಮಗನನ್ನು ನೀವು ಕರೆಕ್ಟ್ ದಾರಿಯಲ್ಲಿ ಕರೆದುಕೊಂಡು ಹೋಗಲಿಲ್ಲ ಅಂತಂದರೆ ಏನು ಹೇಳ್ತಾರೆ ಗೊತ್ತಾ? ನಿಮಗೆ ಅಲ್ಲಿ ನೀರು ಕೊಡ್ತಾರೆ. ಯಾವ ನೀರು ಕೊಡ್ತಾರೆ ಗೊತ್ತಾ? ಹೇಳಲೇಬೇಕು. ನಾನು ಹೇಳಬಾರ್ದು ಅಂದ್ಕೊಳ್ತೀನಿ, ಹೇಳಲೇಬೇಕಾಗತ್ತೆ. ಆ ಮಗ ಸ್ನಾನ ಮಾಡಿದರೆ ಅವನ ಮರ್ಮಾಂಗದ ಮೇಲಿರತಕ್ಕಂತಹ ಕೂದಲುಗಳಿಂದ ಜಾರಿ ಬಿದ್ದ ನೀರನ್ನು ಕುಡಿ ಅಂತಾನಂತೆ. ಅದನ್ನು ನೀವು ಕುಡಿಬೇಕಾಗತ್ತೆ. ಆಕಸ್ಮಿಕ ನಿಮ್ಮ ಮಗಳಿಗೆ ಸರಿಯಾಗಿ ವಿದ್ಯೆ ಬುದ್ಧಿ ಕಲಿಸಿ ಸರಿಯಾಗಿ ಅನುರೂಪನಾಗಿರತಕ್ಕಂಥ ವರನಿಗೆ ಕೊಟ್ಟು ನೀವು ಮದುವೆ ಮಾಡಲಿಲ್ಲ, ಅವಳು ನಿಮ್ಮ ಮನೆಯಿಂದ ನಿಮ್ಮ ಒಂದು ನೋವನ್ನು, ನಿಮ್ಮ ಒಂದು ದುಃಖನ, ನಿಮ್ಮ ಜಗಳವನ್ನು, ಮನೆಯಲ್ಲಿ ಅಪ್ಪ ಅಮ್ಮ ಆಡೋ ಜಗಳ ನೋಡಿ ನೋಡಿ ಬೇಸತ್ತ ಅವಳು ಯಾವ ಜೊತೆ ಹೊರಟೋದ್ಲು ಅಂತಂದರೆ ಈ ಪದ ಬಳಸೋಗಿಲ್ಲ, ನಾನು ಬಳಸಲೇಬೇಕಾಗತ್ತೆ ಪ್ರೀತಿಯ ಬಂಧುಗಳೇ. ಆಕೆ ಹೊರಟೋದ್ಲು ಅಂತಂದರೆ ನೀನು ಯೋಗ್ಯನಾಗಿರ್ತಕ್ಕ ತಂದೆ ಅಲ್ಲ, ನೀನು ಯೋಗ್ಯನಾಗಿರ್ತಕ್ಕ ತಾಯಿ ಅಲ್ಲ. ಅದಕ್ಕಾಗಿ ನಿನಗೆ ನೀರು ಕೊಡಲಿಕ್ಕೆ ಬರಲ್ಲ. ಇಲ್ಲಿ ನಿನ್ನ ಆತ್ಮಕ್ಕೆ ಏನು ಮಾಡೋದಂತಂದರೆ ಏನು ಕೊಡ್ತೀವಿ ಗೊತ್ತಾ? ಅವಳು 5 ದಿವಸಗಳ ಕಾಲ ರಜಸ್ವಲೆಯಾಗಿದ್ದಲ್ಲ, ಆ 5 ದಿವಸಗಳ ಕಾಲ ಅವಳಲ್ಲಿ ಬಂದಿರತಕ್ಕಂತಹದ್ದು ರಕ್ತ ಇತ್ತಲ್ಲ, ಆ ಹೆಣ್ಣು ಮಗುವಿನ ಆ 5 ದಿನದ ಆ ಒಂದು ಬೊಗಸೆಯಲ್ಲಿ ನಿನಗೆ ಕುಡಿಸಲಾಗತ್ತಂತೆ ಅಪ್ಪ. ಅಂದರೆ ತನ್ನ ಮಗಳ ಆ ರಜಸ್ವಲೆಯೇ ನಿನಗೆ ನೀರಾಗುವಂಥದ್ದು. ಇನ್ನೂ ಹೇಳಬೇಕಾ? ಇನ್ನೂ ಕೆಟ್ಟದಾಗಿ ಹೇಳೋದಕ್ಕೆ ನನಗೆ ಬರಲ್ಲ. ಬಹಳ ಹೇಳ್ತಾನೆ ಪ್ರೀತಿ ಬಂಧುಗಳೇ. ಅದಕ್ಕೆ ಈ ದಿವಸ ನೀವು ಎಲ್ಲ ಪಕ್ಕಕ್ಕಿಡ್ರಿ. ಯಾರಿಗಾದರೂ ಅನುಷ್ಠಾನ ಪ್ರಿಯರಿಗೆ ದಯವಿಟ್ಟು ನೀರು ದಾನವನ್ನು ಮಾಡಿ. ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಆಡ್ತಾ ಇದ್ದರೆ ಅದು ನಿಲ್ಲಬೇಕು ಅಂದರೆ ಹಾಸಿಗೆ ದಾನ ಮಾಡಿ, ಒಂದಷ್ಟು ತರಕಾರಿ ದಾನ ಮಾಡಿ, ದವಸ ಧಾನ್ಯವನ್ನು ದಾನ ಮಾಡಿ. ಅದು ಕೂಡ 11 ಗಂಟೆ ಒಳಗಡೆ ಮಾಡಿ. ಯಾಕಂದ್ರೆ ತೃತೀಯ ಆಮೇಲೆ ಚೌತಿ ಬಂದ್ಬಿಡ್ತಕ್ಕಂತಹದ್ದಿರುತ್ತೆ. ರೋಹಿಣಿ ನಕ್ಷತ್ರ, ಅದು ರೋಹಿಣಿ ನಕ್ಷತ್ರದಲ್ಲಿ ಚಂದ್ರನಿದ್ದಾಗ ಧರ್ಮರಾಯನ ಮದುವೆ ಆದದ್ದು ರೀ. ನೀವೇನಾದರೂ ಮಕ್ಕಳಿಗೆ ಲಗ್ನ ಇಡಬೇಕಂದ್ರೆ ರೋಹಿಣಿ ನಕ್ಷತ್ರದಲ್ಲಿ ಚಂದ್ರ ಇರಬೇಕಂತ ಇದು ನೋಡೋಣ. ಅವರ ಜೀವಮಾನದಲ್ಲಿ ಅವ್ರಿಗೆ ತೊಂದರೆ ಬರಲ್ಲ ರೀ, ಬರ್ತಕ್ಕಂಥ ಅಲ್ವೇ ಅಲ್ಲ ರೀ. ಅಷ್ಟು ಅದ್ಭುತಗಳೇ ಜರುಗಿ ಬಿಡುತ್ತವೆ. ಅಂತಹ ಅಕ್ಷಯ ತೃತೀಯ ರೋಹಿಣಿ ನಕ್ಷತ್ರಕ್ಕೆ ಪ್ರಾತಃ ಕಾಲಕ್ಕೆ ಅಗ್ನಿ ನಕ್ಷತ್ರವಾಗಿರೋ ಕೃತಿಕ ಇದೆ. ತದನಂತರ 7:50 ನಂತರ ಬರ್ತಾ ಇರುವುದು ರೋಹಿಣಿ ನಕ್ಷತ್ರವಾದ್ದರಿಂದ ಇಂದುವಾಸರದಲ್ಲಿ, ಅದು ಇಂದುವಾಸರದಲ್ಲಿ ರೋಹಿಣಿ ನಕ್ಷತ್ರ ಬಂತು ಅಂದರೆ ಅತ್ಯಂತ ಅದ್ಭುತಗಳು ಜರುಗ್ತಾವೆ. ಈ ವರ್ಷದಲ್ಲಿ ನೀವೇನಾದರೂ ನೀರು ದಾನ ಮಾಡಿದರೆ, ತಂದೆ ತಾಯಿಗಳಿಗೆ ತರ್ಪಣಾದಿಗಳನ್ನು ಮಾಡಿದರೆ, ಈ ರೀತಿಯಾಗಿ ಬಹಳ ಹೇಳ್ತಾನೆ. ಇನ್ನು ಮುಂದುವರೆದ ಭಾಗದಲ್ಲಿ ಪ್ರೀತಿಯ ಬಂಧುಗಳೇ, ಇನ್ನು ಬದುಕು ತುಂಬ ತಾಪಮಾನ ಆಗಿದೆ. ತುಂಬ ತಾಪಮಾನ ಅಂತಂದರೆ ನಮ್ಮ ಬದುಕನ್ನು ಇಲ್ಲಿಗೆ ನಿಲ್ಲಿಸಿ ನಾವಿನ್ನೇನೋ ಮಾಡಿಕೊಳ್ಳುವ ಸ್ಥಿತಿ ತಲುಪಿದೆ ಅಂತಂದರೆ ಬಹುಶಃ ನಮ್ಮ ಕೈಲಿ ಆಗ್ತಾ ಇಲ್ಲ. ಬೇಕಾದಷ್ಟು ದುಃಖಗಳು, ಬೇಕಾದಷ್ಟು ಸಾಲ. ಗುರುಗಳೇ, ನಾವು ಬಂಗಾರ ತೆಗೆದುಕೊಳ್ಳೋ ಮಾತೇ ಇಲ್ಲ. ಏನೋ ದೇವರು ಅಷ್ಟು ಕೊಟ್ಟಿದ್ದಾನೆ, ನೆಮ್ಮದಿ ಮಾತ್ರ ಮನೆಯಲ್ಲಿ ಇಲ್ಲ. ಗಂಡ ಹೆಂಡತಿ ಪಡ್ಕೊಂಡು ಒದ್ದಾಟ ಮಾಡ್ತಾ ಇದ್ದೀವಿ. ಏನೇನಾಗುತ್ತೆ ಗೊತ್ತಿಲ್ಲ. ಕೋರ್ಟು ಕಚೇರಿ ತನಕ ನಮ್ಮದು ತಲುಪಿಬಿಟ್ಟಿದೆ, ನಮ್ಮ ವಿಷಯಗಳು ತಲುಪಿಬಿಟ್ಟಿದೆ ಅಂತಂದರೆ ಈ ದಿವಸ ಮಾಡತಕ್ಕಂತಹದ್ದು ಈ ಕಳಾಂತಿಕ ಅಂತ ಹೇಳ್ತಾನೆ. ಈ ಕಳಾಂತಿಕ ಅಂತಂದರೆ ಧಾರಾಪಾತ್ರ. ಈ ಶಿವನಿಗೆ ಧಾರಾಪಾತ್ರ ಇರುತ್ತಲ್ಲ, ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ನೀರು. ಅಂದರೆ ಆ ನೀರು ಅದರಲ್ಲಿ ಹಾಕ್ತಾ ಧಾರಾಪಾತ್ರೆಯಲ್ಲಿ ಧಾರಾ ರೀತಿಯಲ್ಲಿ
ಹರಿದು ಬರ್ತಿದ್ದಾಗ ಧಾರಾರೂಪನಾಗಿರ್ತಕ್ಕಂಥ ವೇದ ಮಂತ್ರವೂ ಹಾಗೆ ಬರ್ತಾ ಇದೆ, ಆ ನೀರು ಹಾಗೆ ಶಿವನ ಆ ಒಂದು ಶಿರಸ್ಸಿನ ಮೇಲೆ ಬೀಳ್ತಾ ಇದೆ ಅಂತಂದರೆ ಖುಷಿಯೋ ಖುಷಿ ಅಂತೆ. ಉಜ್ವಲ ಭವಿಷ್ಯವನ್ನು ಕಾಣಬೇಕು ಅಂತಂದರೆ ಈ ದಿವಸ ನೀವು ಧಾರಾಪಾತ್ರೆಯನ್ನು ದಾನ ಮಾಡಿ, ಅಥವಾ ಅವತ್ತು ಶಿವನಿಗೆ ಅಭಿಷೇಕವನ್ನು ಮಾಡ್ತೀನಿ ಅಂತಂದರೆ. ಇನ್ನು ಚಂದನೋತ್ಸವ ಬಗ್ಗೆ ಹೇಳ್ತಾನೆ ರೀ. ಈ ದಿವಸ ಅತ್ಯಂತ ಅದ್ಭುತ ಚಂದನೋತ್ಸವ. ಈ ವಿಷ್ಣುವಿಗೆ ಸಂಬಂಧಪಟ್ಟ ಮೂರ್ತಿಗಳೆಲ್ಲಾದರೂ ಇತ್ತು ಅಂತಂದರೆ ಆ ವಿಷ್ಣು, ನಾರಾಯಣ, ಗೋವಿಂದ, ಶ್ರೀನಿವಾಸ, ನೃಸಿಂಹ, ಆಂಜನೇಯ ಇವರು ಯಾರೇ ಆಗಿದ್ದರೂ ಕೂಡ ಸಣ್ಣದೊಂದು ಪುಟ್ಟ ವಿಗ್ರಹ ಇತ್ತು ಅಂತಂದರೆ ಮನೆಯಲ್ಲಿ ಅದು ಗಂಧವನ್ನು ಚೆನ್ನಾಗಿ ತೇದ್ಬಿಟ್ಟು, ಯಾವುದೋ ಬರುತ್ತಲ್ಲ ಅದು ಯಾವುದೋ ಅಲ್ಲ, ನೀವೇ ಗಂಧವನ್ನು ತೇದು ಆ ಗಂಧ ಒಂದು ಡಬ್ಬಿಯಲ್ಲಿ ಹಾಕಿ ಕಲಸಿಬಿಟ್ಟು 1 ಇಂಚು 2 ಇಂಚು 3 ಇಂಚು ಇರತಕ್ಕಂಥ ವಿಷ್ಣು ಮೂರ್ತಿಯನ್ನು ಆ ಗಂಧದ ನೀರಲ್ಲಿ ಏನಾದರೂ ಇರಿಸಿಬಿಡ್ತೀನಿ ಅಂತಂದರೆ, ವಿಷ್ಣು ಮೂರ್ತಿ ಇಲ್ಲ ಅಂತಂದರೆ ಆ ಒಂದು ನಿಮ್ಮ ಬಳಿ ಇರತಕ್ಕಂಥ ಶಿವಲಿಂಗವಾದರೂ ಓಕೆ, ಅಥವಾ ಅಮ್ಮನವರ ವಿಗ್ರಹವಾದರೂ ಸರಿ, ಒಟ್ಟಾರೆಯಾಗಿ ಇವತ್ತು ಚಂದನೋತ್ಸವವನ್ನು ಮಾಡಿದ್ದೆ ಆದರೆ ನಿಮ್ಮ ಮಾತಾಗಿರಬಹುದು, ನಿಮ್ಮ ಮನಸ್ಸಾಗಿರಬಹುದು, ನಿಮ್ಮ ಮನೆ ಆಗಿರಬಹುದು, ಆನಂದದಿಂದ ಕೂಡಿರತಕ್ಕಂಥ ಶ್ರೀಗಂಧದ ವನವಾಗುತ್ತಂತೆ ನಿಮ್ಮ ಕುಟುಂಬ ಪ್ರೀತಿಯ ಬಂಧುಗಳೇ. ಯಾಕೆಂದರೆ ತಾಪ ಜಾಸ್ತಿ ಇರುತ್ತೆ ಈ ತಿಂಗಳುಗಳಲ್ಲಿ. ವೈಶಾಖ ಮಾಸದಲ್ಲಿ ತಾಪ ಜಾಸ್ತಿ ಇರುವುದರಿಂದ ಅಂತಹ ಮಹಾನುಭಾವನಿಗೆ ನೀವು ತಂಪು ಎರೆಯುವುದರಿಂದ ನಿಮ್ಮನ್ನು ತಂಪಾಗಿರಿಸ್ತಾನಂತೆ. ಬರೆದಿಟ್ಕೊಳ್ಳಿ. ಕೃತಜ್ಞತೆ ಹೇಳುವಂಥದ್ದು. ಇನ್ನೇನು ಅವನಿಗೇನು ಬೇಕಾಗಲಿ, ನೀವು ಕೊಡುವುದು ಯಾವುದೂ ಬೇಕಾಗಿಲ್ಲ, ನಿಮ್ಮನ್ನು ನೀವು ಉದ್ಧಾರ ಮಾಡ್ಕೊಳ್ಳಿಕ್ಕಿರ್ತಕ್ಕಂಥ ಚಂದನೋತ್ಸವ ಇದು ಪ್ರೀತಿಯ ಬಂಧುಗಳೇ. ಅಂತಹದ್ದು ಧಾರಾಪಾತ್ರದೊಂದಿಗೆ ನೀವೇನಾದರೂ ಮಾಡ್ತೀನಿ ಅನ್ನೋದಾದರೂ, ಆಮೇಲೆ ಈ ದಿವಸ ಉಪವಾಸ ಮಾಡ್ತೀನಿ ಅಂತಂದರು, ಅಥವಾ ನಕ್ತರೋತ್ತರ ಮಾಡ್ತೀನಿ ಅಂತ. ನಕ್ತರೋತ ಅಂತಂದರೆ ಈ ಒಂದು ಸಲ ಬೆಳಗ್ಗಿಂದ ಸಂಜೆ ತನಕ ಉಪವಾಸವಿದ್ದು ಸಾಯಂಕಾಲದ ಆ ಪ್ರದೋಷದ ಪೂಜೆಯಲ್ಲಿ ಭಗವನ್ ನಿಯಾಮಕನಾಗಿರ್ತಕ್ಕಂಥ ಮಹಾವಿಷ್ಣುವನ್ನೋ ಶಿವನನ್ನೋ ನೀವು ಆರಾಧನೆ ಮಾಡಿದ ನಂತರ ರಾತ್ರಿ ಭುಜಿಸ್ತೀನಿ ಅಂತಂದರೆ ನಕ್ತವ್ರತ. ಇಂತಹ ನಕ್ತವ್ರತವನ್ನು ಮಾಡತಕ್ಕಂತಹ ದಂಪತಿಗಳಾಗಿರಬಹುದು, ಆ ಕುಟುಂಬದವರಾಗಿರಬಹುದು, ಅನ್ಯೋನ್ಯವಾಗಿ ಆತ್ಮೀಯವಾಗಿ ನಮ್ಮ ಕುಟುಂಬದ ರಕ್ಷಣೆ ಹೇತುವಾಗಿ ಅಕ್ಷಯ ತೃತೀಯವನ್ನು ಬಳಸಿಕೊಳ್ತೀವಿ ಅಂತಂದರೆ ನೀವು ಉಪಾಸನಾ ಮಾರ್ಗವನ್ನು ಹಿಡಿದು ಅನ್ಯತಾ ಮಾರ್ಗವಿಲ್ಲ. ಇದಕ್ಕೆ ಪ್ರೀತಿಯ ಬಂಧುಗಳೇ, ಎಚ್ಚರಿಸಿ ಹೇಳೋದಾದರೆ ಹಾಸಿಗೆ ದಾನವನ್ನು, ನೀರು ದಾನವನ್ನು ಮಾಡ್ತವನು. ಯಾರಾದರೂ ಪಾಪ ಈ ಕೂಲಿ ಕಾರ್ಮಿಕರು ಕೆಲಸ ಮಾಡ್ತಾ ಇರ್ತಾರಲ್ಲ, ಅವರನ್ನು ಹುಡ್ಕೊಂಡು ಹೋಗಿ ಸಾಧ್ಯ ಆದರೆ ಆ ಮಡಕೆಯಿಂದ ಕೊಡಿ. ಆಗಲಿಲ್ಲ ಬೇರೆ ಸ್ಟೀಲ್ ಚೆಂಬು, ಹಿತ್ತಾಳೆ ಅದೂ ಆಗಲಿಲ್ಲ, ಆ ಬಾಟಲ್ ಬರುತ್ತಲ್ಲ ವಾಟರ್ ಬಾಟಲ್, ಅದನ್ನಾದರೂ ಕೊಟ್ಟು ಒಂದಷ್ಟು ದಕ್ಷಿಣೆ ಕೊಡ್ತೀನಿ ಅಂತಂದರೆ ಇದು ರೀ ಬೆಳೆಯೋದು. ಇದು ಬೆಳೆಯುತ್ತೆ. ನಿಮ್ಮ 7 ಜನ್ಮಗಳ ಕಸ ತೊಳೆದಾಕತ್ತೆ. ನೀವು ಹಬ್ಬ ಹರಿದಿನಗಳು ಬಂದಾಗ ಈ ಮನೆಯೆಲ್ಲ ಸ್ವಚ್ಛ ಮಾಡ್ತೀರಲ್ಲ, ಎಲ್ಲೆಲ್ಲೋ ಇರ್ತಕ್ಕಂಥ ಪಾತ್ರೆಗಳು ಎಳಿಸ್ತೀರಿ, ಮತ್ತು ಅದೇನೋ ದೊಡ್ಡದೊಂದು ಸ್ಟಿಕ್ ಮಾಡಿಕೊಂಡು ಎಲ್ಲ ಗೂಡೆಲ್ಲ ತೆಗಿತೀರಿ, ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ತೀರಿ, ಮನೆಯೆಲ್ಲ ಮಾಡ್ತೀರಿ, ಯಾರೊಬ್ಬರು ಕರೆಸ್ಕೊಳ್ತೀರಿ, ಎಷ್ಟು ಚೆನ್ನಾಗಿ ಮಾಡ್ತೀರಿ. ಹಾಗೇ ಈ ಅಕ್ಷಯ ತೃತೀಯ ನೀವು ಎಷ್ಟು ಚೆನ್ನಾಗಿ ಮಾಡ್ತೀರಿ ಅಂತಂದರೆ ಎಷ್ಟು ಜನ್ಮಗಳಲ್ಲಿ ನೀವು ಮಾಡಿದ ಪಾಪ ಅಷ್ಟೆಲ್ಲ ತೊಳೆದಾಗ್ತಾನೆ ಭಗವಂತ. ನಿಮ್ಮ ಹಿರಿಯರದೆಲ್ಲ ಇತ್ತಲ್ಲ ಅವೆಲ್ಲವೂ ಕೂಡ ತೊಳೆದು ಬಿಡುತ್ತಾನಂತೆ ರೀ. ಈ ಒಂದು ಅಕ್ಷಯ ತೃತೀಯದಂದು ಬಂಗಾರ ತೆಗೆದುಕೊಳ್ಳಿ ಅಂತ ಯಾವ ಶಾಸ್ತ್ರದ ಯಾವ ಶ್ಲೋಕದಲ್ಲೂ ಹೇಳಿಲ್ಲ. ಇನ್ನು ಬಂಗಾರದಲ್ಲಿ ಕಲಿಪುರುಷ ಇವತ್ತು ಆವಾಹನೆ ಆಗ್ತಾನೆ ಅಂತ ಕೂಡ ಹೇಳಿದ್ದಾನೆ. ಅದಕ್ಕಾಗಿ ಬಂಗಾರವನ್ನು ತೆಗೆದುಕೊಳ್ಳೋ ರೂಪದಲ್ಲಿ ನಿಮ್ಮನ್ನು ಸೆಳೆತ ಮಾಡ್ತಾನೆ. ಈಗ ಈ ಎಲೆಕ್ಷನ್ ನಡೆಯುವಾಗ ನಿಮಗೇನಾರು ಕೊಟ್ಟು ನಿಮ್ಮನ್ನು ಅಟ್ರಾಕ್ಟ್ ಮಾಡ್ತಾರಲ್ಲ, ಅದು ಇದು ಕೊಟ್ಟು ಆಮಿಷಗಳು ನಿಮಗೆ ತೋರಿಸ್ತಾರಲ್ಲ, ಅಂತಹ ಆಮಿಷಗಳಿಗೆ ಬಲಿಯಾಗೋದು, ನಾವು ಯಾವನ್ನು ಆಯ್ಕೆ ಮಾಡೋದು, ಮತ್ತು ಆಮೇಲೆ ಪೈತಟ್ಟು ಸಿಲ್ಕಾಕೊಳ್ಳೋದು. ಅಯ್ಯೋ ಇವನು ಹಿಂಗೆ ಮಾಡೋದು ಹಂಗೆ ಮಾಡೋದು ಅಂತ. ಮೊದಲೇ ನಿಮ್ಮ ಹತ್ರ ಬುದ್ಧಿ ಇದ್ದಿದ್ರೆ, ಏನೋ ಹೇಳ್ತಾರಲ್ಲ, ಒಂದು ಮತವನ್ನು ಮಾರಿಕೊಂಡ್ರೆ ಮಗಳನ್ನು ಮಾರ್ಕೊಂಡಂಗಂತೆ. ನಾವು ಯಾವುದು 500 ರೂಪಾಯಿನ 1000 ರೂಪಾಯಿನ ಕೊಡ್ತಾನೆ, ಲಕ್ಷ ಗಟ್ಟಲೆ ತಲೆನೋವು ಬರುತ್ತೆ. ಆಮೇಲೆ ನಿಮಗೆ ಲಕ್ಷ ನೀವು ಆಮೇಲೆ ನೀವು ಪೆನಾಲ್ಟಿ ಕಟ್ಟೋ ದಿನಗಳಿದ್ದಾವೆ. ಇಲ್ಲಿ ಅವನು ಬಂದರೆ ಲಕ್ಷ ನೀವು ಅವನಿಗೆ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ನೀವು ಆಯ್ಕೆ ಮಾಡಬೇಕಾದ್ರೆ ಎಂತಹದ್ದು ಮಾಡಬೇಕು ಅಂತಂದರೆ ಈ ಪರ್ವ ದಿನಗಳಲ್ಲಿ ಪ್ರೀತಿಯ ಬಂಧುಗಳೇ, ನಾನು ಹೇಳುವಂಥದ್ದು ಈ ಅಕ್ಷಯ ತೃತೀಯ ದಿನದಂದು ನಿಮ್ಮನ್ನು ನೀವು ಉದ್ಧಾರ ಮಾಡಿಕೊಳ್ಳತಕ್ಕಂಥ ದಿನವಾದ್ದರಿಂದ ಅದಕ್ಕಾಗಿಯೇ ಇನ್ನು ಅಕ್ಷಯ ತೃತೀಯ ಆಚರಣೆ ಇದೆಯಲ್ಲ, ಅದು ಅದ್ಭುತ ಪ್ರೀತಿಯ ಬಂಧುಗಳೇ. ಆ ಅದ್ಭುತ ಹೇಗಿರುತ್ತೆ ಅಂತಂದರೆ ಅಕ್ಷಯ ತೃತೀಯದಂದು ನೀವೇನಾದರೂ ಆಚರಣೆ ಮಾಡತಕ್ಕಂತಹ ವಿಧಿವಿಧಾನಗಳನ್ನು ನೀವು ಸ್ವಲ್ಪ ಕೇಳಿಸ್ಕೊಳ್ತಾ ಮಾಡಿಕೊಳ್ತೀವಿ ಗುರುಗಳೇ ಅಂತಂದರೆ, ಈ ಅಕ್ಷಯ ತೃತೀಯದಿಂದ ಮತ್ತೊಂದು ಅಕ್ಷಯ ತೃತೀಯ ಒಳಗಡೆ ನೀವು ಬೆಳೆಯಲೇಬೇಕು ಅಂತಂದರೆ, ನಿಮ್ಮ ಬದುಕು ಬಂಗಾರವಾಗಬೇಕಾದ್ರೆ, ನಿಮ್ಮ ಜೀವನ ಬಂಗಾರವಾಗಬೇಕು ಅಂತಂದರೆ, ನಿಮ್ಮ ಮಗ ಬಂಗಾರವಾಗಬೇಕು ಅಂದರೆ, ನಿಮ್ಮ ಮಗಳು ಬಂಗಾರವಾಗಬೇಕು ಅಂತಂದರೆ, ನಿಮ್ಮ ಆರೋಗ್ಯ ಬಂಗಾರವಾಗಬೇಕು ಅಂತಂದರೆ, ನಿಮ್ಮ ಆಯುಷ್ಯ ಬಂಗಾರವಾಗಬೇಕು ಅಂತಂದರೆ, ನಿಮ್ಮ ಐಶ್ವರ್ಯ ಮತ್ತಷ್ಟು ಬಂಗಾರವಾಗಬೇಕು
ಶುಭವಾಗಬೇಕು ಅಂತಂದರೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದು ಒಂದು ಮೃಣ್ಮಯಂವ ಮಣ್ಣಿನ ಮಡಕೆಯನ್ನು ಖರೀದಿ ಮಾಡಿ ತುಂಬ ಚಂದೋಬದ್ಧವಾಗಿ ಅದನ್ನು ತೊಳೆದು ಪೂರ್ಣವಾಗಿ ಅರಿಶಿಣದಿಂದ ಲೇಪನ ಮಾಡಿ ಆ ಅರಿಶಿಣದ ಕುಂಡ ಹೆಂಗಿರಬೇಕಂತಂದರೆ ಆ ಒಂದು ಬಂಗಾರದ ಪಾತ್ರ ಥರ ಹೊಳೆಯುತ್ತೆ. ಹಾಗೆ ಅರಿಶಿಣ ಎಲ್ಲ ಬೆಳೆದಿರುತ್ತೀರಿ. ಅದರಲ್ಲಿ ಒಂದಷ್ಟು ನಿಮ್ಮ ಶಕ್ತಿಯಾನುಸಾರ ದೊಡ್ಡದು ತೊಗೊಳ್ಳಿ, ಚಿಕ್ಕದು ತೊಗೊಳ್ಳಿ, ಎಷ್ಟಾದರೂ ತೆಗೆದುಕೊಳ್ಳಿ. ನವಧಾನ್ಯವನ್ನು ತುಂಬಿಸುವಂಥದ್ದು. ಈ ಹಿಂದೆ ಖರೀದಿ ಮಾಡಿರಲ್ಲ ಬೆಳ್ಳಿ ಸಣ್ಣ ಸಣ್ಣ ದೀಪಗಳಾಗಿರಬಹುದು, ಬಂಗಾರ ಆಗಿರಬಹುದು, ನಿಮ್ಮ ಓಲೆ ಆಗಿರ್ಬೋದು, ಯಾವುದಾದ್ರೂ ಹಬ್ಬ ಹರಿದಿನಲ್ಲಿ ಹಾಕ್ಕೊಳ್ತೀರಲ್ಲ ಅಂತಹದ್ದೆಲ್ಲವೂ ಕೂಡ ಅದರ ಒಳಗಡೆ ಎಲ್ಲ ಎತ್ತಿಟ್ಟಿರ್ತೀರಲ್ಲ, ನೀವು ಲಾಕರಲ್ಲಿ ಇಟ್ಟಿರ್ತೀರಲ್ಲ, ಅವತ್ತು ತಂದು ಅದನ್ನು ಚೆನ್ನಾಗಿ ಶುಭ್ರ ಮಾಡಿ ಗಂಧದ ನೀರಿಂದ ತೊಳೆಯಿರಿ, ಅರಿಶಿಣ ನೀರಿಂದ ತೊಳೆಯಿರಿ. ಅದು ಚೆನ್ನಾಗಿ ಒರೆಸಿಬಿಟ್ಟು ಅದರ ಒಳಗಡೆ ಅಂದರೆ ನವಧಾನ್ಯಗಳು ಹಾಕಿದ ಮೇಲೆ ಒಂದು ಕೆಂಪು ವಸ್ತ್ರ ಹಾಕಿ, ಒಂದು ಸೀರೆ ಅದರೊಳಗಡೆ ಹಾಕಿ, ಅದರ ಮೇಲೆ ಈ ಒಂದು ವಿಶೇಷವಾಗಿರತಕ್ಕಂಥ ನಿಮ್ಮಲ್ಲಿನ ಪದಾರ್ಥಗಳು ಯಾವುವೋ ಈ ಹಿಂದೆ ತೆಗೆದುಕೊಂಡಿರುವ ವಜ್ರ ವೈಢೂರ್ಯದಿಂದ ಹಿಡಿದು ನವರತ್ನಗಳಿಂದ ಹಿಡಿದು ಬೆಳ್ಳಿ ಬಂಗಾರ ಪಂಚಲೋಹದಿಂದ ಅದರ ಒಳಗಡೆ ಹಾಕಿ ಅದರ ಮೇಲೆ ಡ್ರೈ ಫ್ರೂಟ್ಸ್ ಹಾಕುವಂಥದ್ದು. ಅಷ್ಟೆಲ್ಲ ಡ್ರೈ ಫ್ರೂಟ್ಸ್ ಹಾಕಿ ಮೇಲೆ ಯವಾದಿಹಿ ಅಂತ ಹೇಳ್ತಾನೆ. ಯವ ಅಂತಂದರೆ ಗೋಧಿಯನ್ನು ಹಾಕು. ಆ ಗೋಧಿ ಹಾಕಿದ್ರೆ ಅದಕ್ಕೊಂದು ಪ್ಲೇಟ್ ಬರುತ್ತಲ್ಲ, ಆ ಮುಚ್ಚಳವನ್ನು ಅದರ ಮೇಲೆ ಇಟ್ಟು ತುಪ್ಪದ ದೀಪವನ್ನು ಬೆಳಗಿಸು. ಬ್ರಹ್ಮಸ್ಥಾನೇಶು ಮನೆಯ ಬ್ರಹ್ಮಸ್ಥಾನದ ಅಂದರೆ ದೇವರ ಮನೆ ಬ್ರಹ್ಮಸ್ಥಾನ ಇದ್ದರೂ ಪರವಾಗಿಲ್ಲ, ದೇವರ ಮನೆಯಲ್ಲಾದರೂ ಮಾಡಿ, ಅಥವಾ ಮನೆ ಮುಂದುಗಡೆ ಆದರೂ ಕೂಡ ಈ ಒಂದು ದೀಪವನ್ನು ಇಟ್ಟು ಓಂ ಶ್ರೀ ಪದ್ಮಾವತಿ ಸಮೇತ ಶ್ರೀ ಶ್ರೀನಿವಾಸ ಪರಬ್ರಹ್ಮಣೇ ನಮಃ ಅನ್ನೋ ಮಂತ್ರವನ್ನು ಹೆಚ್ಚಿಗೆ ಹೇಳಿಕೊಳ್ಳುತ್ತಾ ಇದೇ ಪದ್ಮಾವತಿ ಅಷ್ಟೋತ್ತರವನ್ನು ಶ್ರೀನಿವಾಸನ ಅಷ್ಟೋತ್ತರವನ್ನು ಹೇಳುತ್ತಾ ಬರ್ತೀನಿ ಅಂತಂದರೆ ಬಹುಶಃ ನಿಮಗೆ ಅಭ್ಯುದಯದ ಫಲ ನೀವು ಕಾಣುತ್ತಾ ಬರ್ತೀರಿ. ಎಷ್ಟು ಅಂತಂದರೆ ನಿಮ್ಮ 7 ಜನ್ಮಗಳಿಗಾಗಷ್ಟು ಪುಣ್ಯ ಸಂಪಾದನೆ ಮಾಡಿಕೊಳ್ತೀರಿ. ಯಾರಾದರೂ ಅನುಷ್ಠಾನ ಪ್ರಿಯರಿರ್ತಕ್ಕಂಥವರ ಕೈಯಲ್ಲಿ ಈ ಪೂಜೆಯನ್ನು ಮಾಡಿಸುವಂಥದ್ದು. ವಸ್ತ್ರದಾನವನ್ನು ಹೇಳ್ತಾನೆ, ಗೋದಾನವನ್ನು ಹೇಳ್ತಾನೆ, ಭೂದಾನವನ್ನು ಹೇಳ್ತಾನೆ, ದಶದಾನಾದಿಗಳು ಹೇಳ್ತಾನೆ ರೀ. ಈ ದಶದಾನಾದಿಗಳು ಕೊಡುವಾಗ ಬಹುಶಃ ಈ ತಾಪತ್ರಯ ಅಂತ ಹೇಳ್ತಾನಲ್ಲ, ಈ ತಾಪತ್ರಯ ಅಂದರೆ ಬಹುಶಃ ನಾನು ಈ ಹಿಂದೆ ತಿಳಿಸಿದ್ದೇನೇನೋ ಅಂತ ಕಾಣುತ್ತೆ. ಈ ಆದಿದೈವಿಕ, ಆಧ್ಯಾತ್ಮಿಕ, ಆದಿಭೌತಿಕ ಈ ಮೂರೂ ಕೂಡ ಮನುಷ್ಯನ ತಾಪತ್ರಯಗಳ ನಿವಾರಣೆ ಮಾಡತಕ್ಕಂತಹ ಸಬ್ಜೆಕ್ಟ್ಗಳಾಗಿರುತ್ತವೆ. ಇದರ ಒಳಗಡೆ ಇಣಿಕೆ ನೋಡಿದಾಗ ಮನುಷ್ಯನ ಜನ್ಮಕ್ಕೆ ಕಾರಣ ಹೇತುವಾಗಿರತಕ್ಕಂತಹದ್ದು ಏನು, ಹಾಗೆಯೇ ಈ ಮನುಷ್ಯನ ಜನ್ಮಕ್ಕೆ ಇನ್ನು ಪಡೆದುಕೊಳ್ಳಬೇಕಲ್ಲ ಸುಖ ಸೌಖ್ಯಗಳು, ಅದಕ್ಕೆ ಅಡ್ಡ ಹಾಕ್ತಿರ್ತಕ್ಕಂಥದ್ದು ಯಾವುದು ಅನ್ನೋದೆಲ್ಲವೂ ಕೂಡ ಈ ಮೂರರಲ್ಲೂ ಕೂಡ ತಿಳಿದುಕೊಂಡು ಅಂತಹ ತಾಪತ್ರಯಗಳೇ ನಮಗೆ ಬರಬಾರದು ಅಂತಂದರೆ ಈ ಒಂದು ಮೂರನ್ನೂ ಕೂಡ ಓದಿದ್ರೆ ನಮಗೆ ಅರ್ಥವಾಗುತ್ತಂತೆ. ಎಲ್ಲಿ ಈ ತಾಪತ್ರಯಗಳು ಅಂತಂದರೆ ವಿಪರೀತವಾಗಿರ್ತಕ್ಕಂತಹ ತಾಪಮಾನ, ವಿಪರೀತವಾಗಿರ್ತಕ್ಕಂಥ ಶಾಖ ಇದ್ದರೆ ಹೆಂಗೆ ತಡೆದುಕೊಳ್ತೀರಿ? ತಡೆದುಕೊಳ್ಳೋದಕ್ಕೆ ಆಗೋದಿಲ್ಲ, ಅದಕ್ಕೆ ಉಪಶಮನ ಮಾಡ್ಕೊಳ್ತೀರಲ್ಲ, ಹಾಗೆ ವ್ಯಜನ ಅಂತ ಹೇಳ್ತಾನೆ. ಆ ವ್ಯಜನ ಅಂತಂದರೆ ಇನ್ನಿರ್ತಕ್ಕಂಥದ್ದು ಬೀಸಣಿಗೆ, ಛತ್ರಿ ಕೊಡುವಂಥದ್ದು, ಪಾದರಕ್ಷೆ ದಾನ ಮಾಡುವಂಥದ್ದು. ಬೀಸಣಿಗೆ, ಪಾದರಕ್ಷೆ, ಛತ್ರಿ ಈ ಮೂರು ಒಟ್ಟು ದಶದಾನಾದಿಗಳನ್ನು ಮಾಡುವಂಥದ್ದು ಹೇಳ್ತಾನೆ ರೀ. ಉದುಕುಂಭ ದಾನ ಅಂತೂ ಪರಮ ಪವಿತ್ರವಾಗಿರತಕ್ಕಂಥದ್ದು, ಪರಮ ಪವಿತ್ರವಾಗಿರುವಂಥದ್ದು. ಇದನ್ನು ನೀವು ಮಾಡಿಕೊಳ್ತೀನಿ ಅಂತಂದರೆ ಅಕ್ಷಯ ತೃತೀಯ ಅನ್ನೋದು ನಿಮಗೆ ಅಕ್ಷಯ ಫಲವನ್ನು ಕೊಡುವಂಥದ್ದು. ಪ್ರೀತಿ ಬಂಧುಗಳು, ಯಾವುದೇ ಕಾರಣಕ್ಕೂ ನೀವು ಬಂಗಾರವನ್ನು ಖರೀದಿ ಮಾಡುವ ದಿನವಲ್ಲ. ಈಗ ನೀವು ಬೇಕಾದರೆ 2 ದಿನ ಹಿಂದೆ ತೆಗೆದುಕೊಳ್ಳಿ ಅಥವಾ 2 ದಿನಗಳ ಆದಮೇಲೆ ತೆಗೆದುಕೊಳ್ಳಿ. ಈಗ ಬಲಿಚಕ್ರವರ್ತಿ ದೀಪಾವಳಿ ಹಬ್ಬಕ್ಕೆ ಒಂದು ದಿವಸ ಬಂದು ಹೋಗ್ತೀನಿ ಅಂತ ಮಹಾವಿಷ್ಣು ಹತ್ರ ಹೇಳಿರ್ತಾನೆ. ಈಗ ಯಾರೋ ಒಬ್ಬ MLAಗೆ ಒಂದು ದಿವಸ ಅವನಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡೋಕ್ಕೆ ಅವಕಾಶ ಕೊಡಲ್ವಾ, ಅಲ್ಲಿಂದ ಮಿನಿಸ್ಟ್ರ್ ಪದವಿ ಅಂತ ದಿನವಂತೆ ಅದು ಅವನಿಗೆ ಅಧಿಕಾರ. ಹಾಗೆ ಅಂತ ಕಲಿಪುರುಷನಿಗೆ ಅಧಿಕಾರ ಕೊಟ್ಟ ದಿನ ರೀ ಇದು. ಎಲ್ಲರೂ